ಮೇಲ್ನೋಟಕ್ಕೆ ಧರ್ಮ ಅಂತ ಕಂಡ್ರು ಅವ್ರು ಹಾಗೆ ಹೇಳಿದಾಗೆ ಒಳಗೆ ಪೂರ್ತಿ ಕೊಳಕು ತುಂಬಿದೆ. ಇದನ್ನ ನಾವು ಖಂಡಿಸಲೇಬೇಕಾಗಿದೆ. ಯಾಕೆಂತಂದ್ರೆ ನಾವು ಪ್ರತಿಯೊಂದು ಸಂಘಟನೆಗಳಲ್ಲಿ ಅಥವಾ ನಮ್ಮ ಊರು ಮನೆ ಕೇರಿ ಎಲ್ಲ ಕಡೆಗೂ ನಾವು ಸತ್ಯವೋ ನಿಷ್ಠೆಯೋ ಧರ್ಮವೋ ಅದರ ಬಗ್ಗೆ ನಾವು ವಿಚಾರ ವಿಮರ್ಶೆ ಮಾಡ್ತಾ ಇದ್ರೆ ಯಾವ ಸ್ಥಾನದಲ್ಲಿ ಧರ್ಮ ಸ್ಥಾಪನೆ ಆಗಬೇಕಿತ್ತೋ, ಎಲ್ಲಿ ನ್ಯಾಯ ನೀತಿ ಧರ್ಮಗಳು ಸ್ಥಾಪನೆ ಆಗಬೇಕಿತ್ತು ಅಂತಹ ಜಾಗದಲ್ಲಿ ಅತ್ಯಾಚಾರ ಅನಾಚಾರಗಳು ನಡೀತಾ ಇದೆ ಅಂತಂದ್ರೆ ಅದನ್ನು ಇವತ್ತಿನ ಕಾಲದಲ್ಲಿ ನಾವು ಸಹಿಸಿಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇವತ್ತಿನ ಸಮಾಜ ಬಹಳ ಸಂಕೀರ್ಣವಾದದ್ದು. ನಾವು ಇತರೆ ಎಲ್ಲ ಸಮಾಜದೊಂದಿಗೂ ಬದುಕು ಬಾಳುವೆಯನ್ನು ನಡೆಸ್ತಾ ಇದ್ದೇವೆ. ಅವರ ಅನಿಸಿಕೆಗಳು ಮತ್ತು ಸಮಾಜದಲ್ಲಿ ನಮ್ಮ ಜಾತಿಯ ಅಥವಾ ಸಂಘಟನೆಯ ಅಥವಾ ಒಂದು ಕೋಮಿನ ಅಸ್ಮಿತೆಯ ಪ್ರಶ್ನೆ ಉದ್ಭವ ಆಗ್ತದೆ. ನಿಮ್ಮ ಹವ್ಯಕರು ಎಂತ ಮಾತ್ರ ಆ ಸ್ವಾಮಿ ಹಂಗ್ ಮಾಡ್ತಾ ಇದ್ದಾನೆ ಹಿಂಗ್ ಮಾಡ್ತಾ ಇದ್ದಾನೆ ಅಂತ ನಾವು ಹಾದಿ ಬೀದಿಯಲ್ಲೆಲ್ಲ ಕೇಳ್ತಾರೆ. ಹಾಗಾಗಿ ನಾವು ಸಾಗರದಲ್ಲಿ ಒಂದಿಷ್ಟು ಸಮಾನ ಮನಸ್ಕರು ಸೇರಿ ಒಂದು ಸಭೆಯನ್ನು ಮಾಡಿದ್ವಿ. ಅದಕ್ಕೆ ಎಲ್ಲ ನಿಮ್ಮ ಮುಖಂಡರು, ಶಂಕರ್ ಭಟ್ರು, ಇವರು ಟಿ ಎಲ್ಲರೂ ಬಂದಿದ್ರು. ಅದರಲ್ಲಿ ಒಕ್ಕೋರಲಿಂದ ನಾವು ಒಂದು ತೀರ್ಮಾನವನ್ನು ಮಾಡಿದ್ವಿ. ಕಾರಣ ಏನು ಅಂತಂದ್ರೆ ನಮಗೆ ಬಂದಿರೋ ಜಿಜ್ಞಾಸೆ ಇಷ್ಟೇ ವಿಷಯ. ಯಾವುದೋ ಒಂದು ಅತ್ಯಾಚಾರ ಪ್ರಕರಣ ಆಗಿದ್ದರೆ ಅದು ಪೊಲೀಸರು, ಕೋರ್ಟು, ಕಚೇರಿ, ನ್ಯಾಯಾಲಯ ತೀರ್ಮಾನ ಮಾಡ್ತಿತ್ತು. ಆದರೆ ಇವತ್ತು ಬಂದಿರುವಂತಹ ಈ ಗುರುತರವಾದ ಆರೋಪ ಇದೆಯಲ್ಲ, ಅದು ಗುರುಗಳ ಮೇಲೆ ಇದೆ. ಯಾರು ನ್ಯಾಯವನ್ನು ಕೊಡಬೇಕಿತ್ತು, ಯಾರು ಸತ್ಯವನ್ನು ಪ್ರತಿಪಾದನೆ ಮಾಡಬೇಕಿತ್ತು ಅಂತಹ ವ್ಯಕ್ತಿಯ ಮೇಲೆ ಬಂದಾಗ ಅದು ಇಡೀ ಒಂದು ವ್ಯವಸ್ಥೆಗೆ ಕಳಂಕವನ್ನು ತರ್ತದೆ. ನಮ್ಮ ಜಾತಿಯ ಸಂಘಟನೆಯ ಅಸ್ಮಿತೆಯ ಪ್ರಶ್ನೆ ಆಗ್ತದೆ. ಹಾಗಾಗಿ ನಾವು ಇವತ್ತು ಅತ್ಯಾಚಾರದ ಆರೋಪಿಯ ಬಗ್ಗೆ ಮಾತಾಡಿದ್ರೆ ಅದು ಒಂದು ಧರ್ಮ ಗುರುವಿನ ಬಗ್ಗೆ ಮಾತಾಡ್ದಂಗೆ ಆಗ್ತದೆ. ಈಗ ರಾಘವೇಶ್ವರ ಭಾರತಿ ಅಂತ ಹೇಳ್ತಾರೆ, ನಾವು ಹರೀಶ್ ಶರ್ಮಾ ಅಂತ ಎಲ್ಲೂ ಹೇಳೋದಿಲ್ಲ. ಅತ್ಯಾಚಾರ ಆರೋಪಿ ಹರೀಶ್ ಶರ್ಮಾ ಆಗಿದ್ರೆ ನಾವು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಯಾಕೆ ನಮ್ಮನ್ನು ಬಾಧಿಸ್ತಾ ಇದೆ ಅಂತಂದ್ರೆ ಇದು ಧಾರ್ಮಿಕ ಗುರುವಿನ ಸ್ಥಾನದಲ್ಲಿ ಇದ್ದವರು ಮೇಲ್ ಬಂದಿರೋದ್ರಿಂದ ಅದಕ್ಕೆ ನಾವು ಸಂಬಂಧ ಪಡೋದ್ರಿಂದ ನಾವು ಇವತ್ತು ವಿಚಾರ ಮಾಡುವಂತ ಸಂದರ್ಭವಾಗಿದೆ. ಬಹಳಷ್ಟು ಜನ ಕೇಳಿದ್ರು, ನೀವು ಯಾವ ಕಡೆಗೆ? ನಮ್ಮ ಕಡೆ ಎಲ್ಲ ಕೇಳ್ತಾರೆ, ಎಲ್ಲರ ಕಾರ್ಯ ನೀನು ಹೆಣ್ಣಿನ ಕಡೆ ಹೆಣ್ಣಿನ ಕಡೆ ಹೇಳಿದೆ, ನಾವು ಮಠದ ಕಡೆ ಅಂತ ಹೇಳಿದೆ. ನಮಗೆ ಇವ್ರು ಹೇಳಿದಂಗೆ ಪ್ರೇಮಲತಾ ವಿಚಾರ ನಮಗೆ ಸಂಬಂಧ ಇಲ್ಲ. ಒಬ್ಬ ಹೆಣ್ಣಾಗಿ ಒಬ್ಬ ನಾಗರಿಕ ಸಮಾಜದಲ್ಲಿ ಒಂದು ರೀತಿಯ ದೌರ್ಜನ್ಯಕ್ಕೆ ಒಳಗಾಗಿದ್ರೆ ಯಾವ ರೀತಿ ಪ್ರತಿಸ್ಪಂದಿಸಬೇಕೋ ಅಷ್ಟು ಮಟ್ಟಿಗೆ ನಮ್ದು ಇದೆಯಾ ಹೊರತು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ನಾವು ಮಾತಾಡ್ತಾ ಇಲ್ಲ. ನಾವು ಮಠದ ಪರವಾಗಿಯೇ ಮಾತಾಡೋದು. ಯಾಕೆ ಅಂತಂದ್ರೆ ಮಠಕ್ಕೆ ನಾವು ಆಶಯವಾಗಿ ಪರಂಪರಾನುಗತವಾಗಿ ನಾವು ನಡ್ಕೊಂಡ್ಬಂದಿದ್ದೇವೆ. ನಮ್ಮ ತಲೆಮಾರಿನವರು ನಡ್ಕೊಂಡ್ಬಂದಿದ್ದಾರೆ, ನಾವು ನಡ್ಕೊಂಡ್ಬಂದಿದ್ದೇವೆ. ಈ ವ್ಯಕ್ತಿಯ ಬಗ್ಗೆ ಅಥವಾ ಆ ಪೀಠದ ಬಗ್ಗೆ ಯಾರಿಗೆ ಕಳಂಕ ಬಂದರೂ ಅದು ನಮಗೆ ಬಂದಂಗೆ ನಾವು ಅದನ್ನ ಖಂಡಿಸಬೇಕು. ಆ ಪಾವಿತ್ರ್ಯತೆಯನ್ನು ರಕ್ಷಣೆ ಮಾಡುವಂತ ಜವಾಬ್ದಾರಿ ನಿಮ್ಮೆಲ್ಲರದು. ಆ ಕಾರಣದಿಂದಾಗಿ ನಾವು ಇಲ್ಲಿ ಮಧ್ಯ ಪ್ರವೇಶ ಮಾಡಿ ನಾವು ಚಿಂತನೆ ಮಾಡಬೇಕು ಅನ್ನೋದು ಒಂದೇ ಉದ್ದೇಶ ಹೊರತು ಈ ಕೇಸಿನ ಬಗ್ಗೆ ನಮಗೆ ಅಂತಹ ಒಂದು ಯಾವುದೇ ರೀತಿಯ ಆಸಕ್ತಿ ಆಗಲಿ ಅನಾಸಕ್ತಿ ಆಗಲಿ ಇಲ್ಲ. ಹಾಗಂತ ನಾಗರಿಕ ಪ್ರಜ್ಞೆಯಿಂದ ನಾವು ಖಂಡಿಸಲೇಬೇಕಾಗಿದೆ, ಅದಕ್ಕೆ ಒತ್ತು ಕೊಡಲೇಬೇಕಾಗಿದೆ, ಹೋರಾಟ ಮಾಡಲೇಬೇಕಾಗಿದೆ. ಯಾಕೆಂತಂದ್ರೆ ಒಬ್ಬ ಮಹಿಳೆಗೂ ನ್ಯಾಯ ಸಿಗಬೇಕಾಗಿದೆ. ಒಬ್ಬ ಮಹಿಳೆಗಲ್ಲ, ಬಹಳ ನೂರಾರು ಜನ ಇದ್ದಾರೆ. ಯಾಕೆಂತಂದ್ರೆ ನಾವು ಸಾಗರದ ಸಂಘಟನೆಯಲ್ಲಿ ಒಂದು ಇದನ್ನ ಮಾಡಿದಾಗ ನಮ್ಮ ಕೆ.ಎಚ್. ಶ್ರೀನಿವಾಸ್, ನಮ್ಮ ಸಮಾನ ಮನಸ್ಕರ ವೇದಿಕೆಯ ಅಧ್ಯಕ್ಷರಾದ ಕೆ.ಎಚ್. ಶ್ರೀನಿವಾಸ್ ಅವರು ಹೇಳಿದ್ರು, ಕನ್ಯಾ ಸಂಸ್ಕಾರ ಮಾಡಿದಂತ 1 ಡಜನ್ ಹೆಣ್ಣು ಮಕ್ಕಳ ಹತ್ರ ನಾನು ಮಾತಾಡಿದ್ದೇನೆ. ಮೈಸೂರಿನಲ್ಲಿ ಒಂದು ಯುವತಿ ಕೇಳಿದ್ರು, ಸಣ್ಣ ಹುಡುಗಿ, ಅಪ್ಪ ಕನ್ಯಾ ಸಂಸ್ಕಾರ ಅಂದ್ರೆ ತುಟಿಗೆ ಮುತ್ತು ಕೊಡೋದ ಅಂತ ಕೇಳಿದಂತೆ. ಒಂದು ಮಗು, ಸಣ್ಣ ಮಗು, 7-8 ವರ್ಷ ಹುಡುಗಿ. ಅಂದ್ರೆ ಯಾವ ಪರಿಸ್ಥಿತಿ ಇದೆ? ಇದು ಒಂದು ರೀತಿಯ ಚಾಳಿ. ಇದು ಮಾನಸಿಕ ಇರಬಹುದು, ಈ ಸ್ಯಾಡಿಸ್ಟಿಕ್ ನೇಚರ್ ಅದು ತೀವ್ರವಾಗಿ ಅದು ಬಿಟ್ಟಂತಹ ಭಾವನೆಗಳನ್ನ ಬೇರೆ ರೀತಿಯಲ್ಲಿ ಇವ್ರು ಹೇಳಿದಾಗೆ ಧರ್ಮ ಸಂಸ್ಥಾಪನೆಗೋ ತಪಸ್ಸು ಮತ್ತೊಂದು ಮಾಡಿದ್ರೆ, ಯೋಗನೋ ಧ್ಯಾನನೋ ಮಾಡಿದ್ರೆ ಬಹುಶಃ ಹೋಗ್ತಿತ್ತು. ಆದ್ರೆ ಅಂಥದ್ದು ಯಾವುದನ್ನು ಮಾಡದೇ ಇವರು ಇಂದ್ರಿಯ ಚಾಪಲ್ಯವನ್ನ ಇಟ್ಕೊಂಡಂಗೆ ಕಾಣ್ತದೆ. ಯಾಕೆಂತಂದ್ರೆ ಅಂತ ಉದಾಹರಣೆಗಳು ಸಾಕಷ್ಟು ಬರ್ತಾ ಇದೆ. ನಮ್ಮ ಒಂದು ಫೇಸ್ಬುಕ್ ಅನ್ನು ನಾವು ಗ್ರೂಪ್ ಮಾಡಿದ್ವಿ, ಸತ್ಯಶೋಧ ಮಿತ್ರ ಮಂಡಳಿ ಅಂತ. ಅದರೊಳಗೆ ನಾವು ಸ್ಪಷ್ಟವಾಗಿ ಇಂತಹ ಪ್ರಕರಣಗಳನ್ನು ಬೆಚ್ಚಿ ಬೀಳುವಂತಹ ಪ್ರಕರಣಗಳು ಹೊರಗೆ ಬರ್ತಾ ಇದೆ. ಹಾಗಾಗಿ ಇದು ನಾವು ಇವತ್ತು ಯಾವ ಮಟ್ಟದಲ್ಲಿ ಹೋರಾಡಬೇಕು ಅಂದ್ರೆ ಒಂದು ರೀತಿಯ ಯುದ್ಧನೇ ಮಾಡಬೇಕಾಗಿದೆ. ಆ ಪರಿಸ್ಥಿತಿ ಇದೆ ಇವತ್ತು. ಯಾಕೆಂತಂದ್ರೆ ಮನೆಯಲ್ಲಿ ಜಗಳ, ಗಂಡ ಹೆಂಡತಿ, ಅಪ್ಪ ಮಗ, ಅಣ್ಣ ತಂಗಿ, ಬಂಧು ಬಾಂಧವರು, ಮತ್ತೆ ಇವತ್ತೊಂದು ಮದುವೆ ಜಾತ್ರೆ ಕೊಡೋದು ಅಂತಂದ್ರೆ ಅವರು ಮಠದ ಕಡೆಯವರ ವಿರೋಧ ಅಂತ ಕೇಳೋ ಪರಿಸ್ಥಿತಿ ಇದೆ. ಸಂಬಂಧವೂ ಕೂಡ ಬರ್ತಿಲ್ಲ. ಹೌದು,
ಬಹಿಷ್ಕಾರ ಹಾಕ್ತಾರೆ. ಈಗ ನಾನು ಮಾತಾಡಿದೆ ಅಂದ್ರೆ ನಂಗೂ ಬಹಿಷ್ಕಾರ. ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದ್ರು. ಬುಕರಿ ಸಮಾಜದವರು ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದ್ರು. ಅಟ್ರಾಸಿಟಿ ಕೇಸ್ ಹಾಕಿದ್ರೆ ಒಳಗೆ ಹಾಕ್ತಾರೆ. ನನಗೇನೋ ಧೈರ್ಯ ಇತ್ತು, ತಾಕತ್ತಿತ್ತು, ಸ್ನೇಹಿತರಿದ್ದು ನಿಮ್ಮಂಥವ್ರು ಏನೇನೋ ಮಾಡಿ ನಾವು ಅದನ್ನ ಕೋರ್ಟ್ನಲ್ಲಿ ಅದಕ್ಕೆ ಜಾಮೀನು ಪಡೆದಿದ್ದೇನೆ. ಇದು ವ್ಯವಸ್ಥಿತವಾಗಿ ಜನರ ಮನೋಭಾವನೆಯನ್ನು ಹತ್ತಿಕ್ಕುವಂತ ಕೆಲಸ. ಯಾಕೆ ಅಂತಂದ್ರೆ ಯಾರೂ ಮಾತಾಡಬಾರ್ದು, ಸೊಲ್ಲೆತ್ತಬಾರ್ದು ತಮ್ಮ ವಿರುದ್ಧ. ಆ ರೀತಿ ಒಂದು ಪಟಾಲವನ್ನು ಬೆಳೆಸಿದ್ದಾರೆ, ವ್ಯವಸ್ಥಿತವಾಗಿ ಬೆಳೆಸಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಕಳೆದ ಒಂದು 4-5 ವರ್ಷದಿಂದ ಒಂದು ಸರ್ವೆ ಮಾಡಿದ್ರು. ಪ್ರತಿಯೊಂದು ಮನೆಗೂ ಹೋಗಿ ಒಂದು ಸರ್ವೆ, ನೀವು ಎಷ್ಟು ಕಾಣಿಕೆ ಕೊಡ್ತೀರಿ, ಯಾವ್ಯಾವ ಯೋಜನೆಗಳಲ್ಲಿ ಭಾಗವಹಿಸ್ತೀರಿ, ನಿಮ್ಮ ಶ್ರಮ ಎಷ್ಟು ಇದಕ್ಕೆ ಮಠಕ್ಕೆ ಸೇವೆಗೆ ಮೀಸಲು ಅಂತ ಒಂದು ಕ್ಯಾಟಗರಿ ಇದೆ. ಇನ್ನೊಂದು ಕ್ಯಾಟಗರಿ, ಲಾಸ್ಟ್ ಕ್ಯಾಟಗರಿ ಏನಂತಂದ್ರೆ ತನು ಮನ ಧನ ಸರ್ವ ಸಮರ್ಪಣೆ, ಏನ್ ಹೇಳಿದ್ರು ಕೇಳ್ತೇವೆ ಅನ್ನೋದು ಒಂದು ಲಾಸ್ಟ್. ಅದಕ್ಕೆಲ್ಲ ನಾವು ಸೈನ್ ಹಾಕಿಲ್ಲ. ಯಾಕಂದ್ರೆ ಸತ್ಯವಾಗಿದ್ದು ನ್ಯಾಯವಾಗಿದ್ದಕ್ಕೆ ನಮ್ಗೆ ಸಹಕಾರ ಇದೆ, ನಮ್ಮ ಕೈಲಾದ ಮಟ್ಟಿಗೆ. ಏನೇ ಬಂದರೂ ನಿಮ್ಗೆ ಸಹಕಾರ ಕೊಡ್ತೀವಿ ಅನ್ನೋದಿದೆಯಲ್ಲ, ಆ ಕ್ಯಾಟಗರಿ ಜನರನ್ನು ಇವತ್ತು ಅಲ್ಲಿ ಮಠದ ಉಳಿದಿರೋದು ಅವ್ರು ಮಾತ್ರ ಇರೋದು. ಪ್ರಶ್ನೆ ಮಾಡುವಂಥದ್ದು, ಸತ್ಯ ನ್ಯಾಯ ಧರ್ಮ ಜಿಜ್ಞಾಸೆ ಮಾಡೋಂಥವನ್ನೆಲ್ಲ ಹೊರಗಾಕಿದ್ದಾರೆ. ಇಲ್ಲಿರೋರು ಮಾತ್ರ ಇವತ್ತೇನು ಪಟಾಲನ್ನು ಹಳದಿ ತಾಲಿಬಾನ್ ಅಂತೇನು ಸೃಷ್ಟಿಯಾಗಿದೆ, ಅವ್ರು ಇರೋದು ಕೈ ತೋಳು ಸರಿಸಿ ಯುದ್ಧಕ್ಕೆ ಬರೋ ಅಂಥವ್ರು, ಆ ಕೊನೆ ಕ್ಯಾಟಗರಿ ಅವರು ಅಂಥವ್ರು ಮಾತ್ರ ಉಳಿಸಿದ್ದಾರೆ. ಹಾಗಾಗಿ ಒಂದು ವ್ಯವಸ್ಥಿತವಾದ ವಸಾಹತುವನ್ನು ಸ್ಥಾಪನೆ ಮಾಡಿದ್ದಾರೆ. ಬ್ರಿಟಿಷರು ನಮ್ಮನ್ನು ಹೆಂಗೆ ಆಳಿದ್ರು ಅದೇ ತಂತ್ರಗಳನ್ನು ಇವತ್ತು ಬಳಸ್ತಾ ಇದ್ದಾರೆ. ಒಬ್ಬರ ಮೇಲೆ ಒಬ್ಬರನ್ನ ಎತ್ಕೊಡ್ತಿದ್ರು, ಇವರು ಅದೇ ತರ ಮಾಡ್ತಾ ಇದ್ದಾರೆ. ಇವತ್ತಿಲ್ಲಿ ಮೀಟಿಂಗ್ ಆಗಿದೆ ಅಂದ್ರೆ ಬಹುಶಃ ಯಜಮಾನ್ರಿಗೆ ನಾಳಿಂದ ಕಿರುಕುಳ. ಏನು ಹೆದರ್ಬೇಡಿ, ನಾವಿದ್ದೇವೆ, ಸಮಾಜ ಇದೆ, ನ್ಯಾಯಕ್ಕಾಗಿ ಹೋರಾಡೋಣ. ಅದಲ್ಲ, ಆದ್ರೂ ಸಹಿತ ನಾನಾ ರೀತಿಯ ಕಿರುಕುಳ. ಮತ್ತೆ ಬಹಳ ಧೈರ್ಯ ಇಲ್ರಿ. ನಾನು ಒಬ್ಬನೇ ಓಡಾಡ್ತೇನೆ, ಹೊಡೆಯೋದಿದ್ರು ಹೊಡಿಲಿ. ಯಾಕೆಂತಂದ್ರೆ ನನ್ನ ಬಗ್ಗೆ ಅಟ್ಯಾಕ್ ಮಾಡ್ತೇವೆ ಅಂತೇಳಿ ಬಹಳ ದೊಡ್ಡದಲ್ಲಿ ಮಾಡಿದ್ರು. ಅಟ್ಯಾಕ್ ಮಾಡ್ಲಿ, ನಾವು ಮಾಡ್ತಾ ಇರೋದು ಯಾವುದಕ್ಕಾಗಿ? ಒಂದು ನ್ಯಾಯ ನೀತಿ ಧರ್ಮದ ವಿಚಾರಕ್ಕಾಗಿ ನಾವು ಮಾಡ್ತಾ ಇದ್ದೀವಿ. ಇದೇ ಸತ್ಯ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳೋದು ತಪ್ಪಿದ್ರೆ ನೀವು ಒಪ್ಪಿಕೊಳ್ಳಿ. ಹಾಗಾಗಿ ಎಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರ್ತದೋ ಅಲ್ಲಿ ನ್ಯಾಯ ನೀತಿ ಧರ್ಮ ಎಲ್ಲದೂ ಉಳಿತದೆ. ರಾಮರಾಜ್ಯದ ಪರಿಕಲ್ಪನೆ ಅಂದ್ರೆ ಏನು? ಒಂದು ಹೆಣ್ಣು ಮಗು ರಾತ್ರಿ 12 ಗಂಟೆಗೂ ರಸ್ತೆಯಲ್ಲಿ ಯಾವುದೇ ಬೆದರಿಕೆ ಇಲ್ಲದೆ ಓಡಾಡ್ತಾಳೆ ಅಂತಂದ್ರೆ ಅದು ರಾಮರಾಜ್ಯ. ಅದು ಇವತ್ತೇನಾಗ್ತದೆ ಅಂತಂದ್ರೆ ಅದ್ರ ಬೇರೆ ಬೇರೆ ರೀತಿಯಲ್ಲಿ ನೋಡಿದ್ರೆ ಹೇಳೋದಷ್ಟು ರಾಮರಾಜ್ಯ. ಈಗೇನಾಯ್ತು, ಇಷ್ಟರವರೆಗೆ ನಮ್ಗೇನು ಗೊತ್ತಿರಲಿಲ್ಲ ಸ್ವಾಮಿ, ಏನು ವಿಷಯನೇ ಗೊತ್ತಿರಲಿಲ್ಲ. ಒಂದೇ ಸಾರಿ ಸ್ವಾಮಿಗಳ ಮೇಲೆ ಅತ್ಯಾಚಾರದ ಆರೋಪ ಪತ್ರಿಕೆಗಳಲ್ಲಿ ಬಂತು, ಟಿವಿಗಳಲ್ಲಿ ಬಂತು, ಪುಂಖಾನುಪುಂಖವಾಗಿ ಬಂತು. ಇದು ನಮಗೆ ನಂಬಲಿಕ್ಕೆ ಆಗಲಿಲ್ಲ. ನಾನು ಆಕ್ಚುಲಿ ಅವತ್ತು ಕಕ್ಕರ ಮಠದಲ್ಲೇ ಇದ್ದೆ. ಈಶ್ವರಪ್ಪ ನಾಯಕರು ಸಾಗರದ ನನ್ನ ವಕೀಲರು, ಅವರು ಈ ಕೇಸನ್ನು ತಗೊಂಡಿದ್ದಾರೆ ಅಂತ ಅನಿಸ್ತು. ಕಡೆಗೆ ಎಲ್ಲ ಹೋಗಿ ಕೇಳಿದ್ವಿ ಸ್ವಾಮಿಗಳ ಹತ್ರ, ಇರೋ ವಿಷಯ ಎಲ್ಲ ಅಂತ ಹೇಳಿದ್ವಿ. ಏನು ಇವತ್ತೆಲ್ಲ ಪೇಪರ್ ಬಂದಿದೆ ಅದನ್ನು ಅವತ್ತೇ ಹೇಳಿದ್ವಿ. ಎಲ್ಲ ಸಾಕ್ಷ್ಯಾಧಾರಗಳಿದೆ, ನಾವು ಅದನ್ನೆಲ್ಲ ಪರೀಕ್ಷೆ ಮಾಡಿ ಈ ಕೇಸನ್ನು ಹಿಡಿದಿತ್ತು ಅಂತ. ಇದು ಒಂದು ಕೇಸ್ ಅಲ್ಲ, ಇದು ನಿಜವಾಗೂ ನಾವು ಪ್ರೇಮಲತೆಗೆ ನಾವು ಹವ್ಯಕ ಸಮಾಜದವರು ಅಭಿನಂದನೆಯನ್ನು ಸಲ್ಲಿಸಬೇಕು, ಧೈರ್ಯವಾಗಿರಬೇಕು. ಯಾಕೆ ಕಾರ್ಯಕಾರಣದಿಂದ ತಪ್ಪಾಗಿ ತಿಳುವಳಿಕೆ ಇಲ್ಲೇನೋ ಅಥವಾ ಯಾವುದೋ ಹೆದರಿಕೆ ಬೆದರಿಕೆಗಳು ಒತ್ತಡಕ್ಕೆ ಮಡಿದು ಒಂದು ಮಹಿಳೆ, ಯಾಕೆಂದ್ರೆ ಒಂದು ತುಂಬು ಗೃಹಿಣಿ ಆದವಳು, ಮಕ್ಕಳಿದ್ದಂಥವರಿಗೆ ಆ ರೀತಿಯ ಒತ್ತಡ ಬಂದ್ರೆ ಇಡೀ ಸಮಾಜದಲ್ಲಿ ತಾನೊಂದು ಬಹಿಷ್ಕೃತನ ಆಗ್ತೇನೆ ಅನ್ನೋ ಒಂದು ಭಯದಿಂದ ಆ ರೀತಿಯಲ್ಲಿ ಸಹಕರಿಸಿರ್ಬೋದು ಅಂತಾನೆ ಇಟ್ಕೊಳ್ಳೋಣ. ಸಹಕರಿಸಿದ್ದಾರೆ ಅಂತ ನಾನು ಹೇಳೋದಿಲ್ಲ, ಅದು ಥ್ರೆಟ್. ಉದಾಹರಣೆ ನಿಮ್ಗೆ ಹೆಂಗೆ ಅಂದ್ರೆ, ಚೂರಿ ತೋರಿಸಿ 10,000 ರೂಪಾಯಿ ಒಂದು ಗಂಟು ಇದ್ದಿದ್ದು ನಾನು ಇಸ್ಕೊಂಡು ಹೋಗ್ತೇನೆ. ಚೂರಿ ತೋರಿಸಿ ತಗೊಂಡು ಹೋಗ್ತೇನೆ, ಯಜಮಾನ್ ಹತ್ರ ಇದೆ ಒಂದು ಗಂಟು ತಗೊಂಡು ಹೋಗ್ತೇನೆ. ನಾನು ಹೇಳೋದೇನು, ಅವರೇ ಒಪ್ಪಿಕೊಟ್ಟಿದ್ದಾರೆ ಅಂತ. ಒಪ್ಪಿದ್ದೆ ಅಂತಕ್ಕಾಗಿ ಈ ಚೂರಿ ಹೆದರಿಕೆಗಾಗಿ ಈ ತರ ಇರ್ತದೆ. ಹಾಗಾಗಿ ಇದು ಕಸ್ಟೋಡಿಯನ್ ರೇಪ್ ಅಂತ ಹೇಳ್ತಾರೆ ನಮ್ಮ ತಾಂತ್ರಿಕ ಭಾಷೆಯಲ್ಲಿ, ಕಸ್ಟೋಡಿಯನ್ ರೇಪ್ ಅಂತ. ಒಂದು ಮಹಿಳಾ ಹಾಸ್ಟೆಲಿನ ವಾರ್ಡನ್ ಅಥವಾ ಒಬ್ಬ ಪ್ರಿನ್ಸಿಪಾಲ್ ಅಥವಾ ಒಂದು ಹಾಸ್ಪಿಟಲಿನ ಒಂದು ಪರಮೋಚ್ಚ ಸ್ಥಾನದಲ್ಲಿರೋಂಥ ಒಬ್ಬ ಅಧಿಕಾರಿ, ಅವರು ಅಂಡರಲ್ಲಿ ಸಬಾರ್ಡಿ ಅಥವಾ ಒಂದು ಫ್ಯಾಕ್ಟ್ರಿ ಯಾರೇ ಇರ್ಬೋದು, ಬಹಳಷ್ಟು ಜನ ಉದ್ಯೋಗಿಗಳು ಕೆಲಸ ನಿರತರಾಗಿರ್ತಾರೆ. ಸೊ ಅವರಿಗೆ ಒಂದು ರೀತಿಯ ಭಯ ಮತ್ತು ಹೆದರಿಕೆ ಮತ್ತು ಈ ಧಾರ್ಮಿಕ ಭಾವನೆಗಳನ್ನು ತುಂಬಿ ಆ ರೀತಿಯಲ್ಲಿ ಅವ್ರನ್ನ ದುರುಪಯೋಗ ಮಾಡಿಟ್ಕೊಂಡಿರೋ ಸಾಧ್ಯತೆಗಳು ಬಹಳ ಇರ್ತದೆ. ಅಂತ ಕೇಸ್ ಒಂದಲ್ಲ, ಈಗ ಬಹಳಷ್ಟು ಬರ್ತಾ ಇದೆ. ಬಹುಶಃ ನನಗೆ ಗೊತ್ತಿದ್ದಂಗೆ CODಗೂ ಮಾಹಿತಿಗಳು ಹೋಗಿದೆ. ಅದು ಒಳ್ಳೆಯ ರೀತಿಯಲ್ಲಾದ್ರೆ ಎಲ್ಲ ಪ್ರಕರಣಗಳು ಹೊರಗೆ ಬರ್ತಾರೆ. ಎಷ್ಟೇ ದಿವಸ ಮುಂದೂಡ್ಬೋದು, ದಿನ ಮುಂದೂಡ್ಬೋದು ಹೊರತು ಸತ್ಯವನ್ನು ಮುಚ್ಚಲಿಕ್ಕೆ ಆಗೋದಿಲ್ಲ. ಅದರಲ್ಲೂ ಇಂತಹ ಸತ್ಯಗಳು ಆದಷ್ಟು ಬೇಗ ಹೊರಗೆ ಬಂದೇ ಬರ್ತದೆ.
ಮತ್ತು ಜನಮಾನಸದಲ್ಲಿ ಪ್ರತಿಯೊಬ್ಬರಿಗೂ ಚರ್ಚೆ ಆಗಿದೆ. ಹಾಗಾಗಿ ಸ್ನೇಹಿತರೆ, ನಾನು ಹೇಳಕ್ ಹೊರಟಿದ್ದೇನೆಂದ್ರೆ ವಿಷಯ ಏನು, ಈಗ ಬಹಳ